ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಇಡಿ ಎಂಟ್ರಿ ಕೊಟ್ಟಿದೆ. ಇದೀಗ ನಾಗೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ಸತತ 8 ಗಂಟೆಯಿಂದಲೂ ಕೂಡ ಮುಂದುವರೆದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಡಿ ಎಂಟ್ರಿ ಆಗಿದ್ದು, ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ಶೋಧವನ್ನ ಮುಂದುವರೆಸಿದೆ. ಸತತ 8 ಗಂಟೆಗಳ ಕಾಲ ಈ ಶೋಧ ಕಾರ್ಯ ನಡೀತಾ ಇದ್ದು, ಲ್ಯಾಪ್ಟಾಪ್ ಪ್ರಿಂಟರ್ ಅನ್ನ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇಡಿ ಕಚೇರಿಗೆ ಪಿಎ ಹರೀಶ್ ನನ್ನ ಬಿಟ್ಟು ವಾಪಸ್ ಆಗಿದ್ದಾರೆ ಅಧಿಕಾರಿಗಳು. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಕ್ರಮ ಹಣ ಸಾಗಾಟದಲ್ಲಿ ಪಿಎ ಹರೀಶ್ ಪಾತ್ರ ಇರೋದು ಕೂಡ ಖಾತ್ರಿಯಾದ ಹಿನ್ನೆಲೆಯಲ್ಲಿ ಮತ್ತು ಪದ್ಮನಾಭ್ ಮತ್ತು ಸತ್ಯನಾರಾಯಣ್ ಸೂಚನೆ ಮೇರೆಗೆನೆ ಈ ಹರೀಶ್ ಹಣವನ್ನ ವರ್ಗ ಮಾಡಿದ್ದು ಅನ್ನೋದು ಪಕ್ಕಾದ ನಂತರದಲ್ಲಿ ಆತನನ್ನ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡಿ ಕಚೇರಿಗೆ ಬಿಟ್ಟು ಬಂದಿದ್ದಾರೆ. ಇದರ ಮಧ್ಯೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಮುಂದುವರೆದಿದೆ ಶೋಧ. ಈ ಹಗರಣದ ಒಂದು ವಿಚಾರ ಕೇಳಿ ಬಂದ 2 ವಾರಗಳ ನಂತರದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರು. ಒಂದು ಮುಜುಗರವೂ ಕೂಡ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎದುರಾಗಿತ್ತು. ಆದರೆ ಆನಂತರದಲ್ಲಿ ಯಾವುದೇ ನೋಟಿಸ್ ಅನ್ನ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಆಗಿರಲಿಲ್ಲ. ಬಳಿಕ ಒತ್ತಡಗಳು ಬಂದಾಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ SIT ಕರೆದಿತ್ತು. ಆ SIT ವಿಚಾರಣೆ ಒಂದು ಕಡೆಯಲ್ಲಿ ಆಗ್ತಾ ಇದ್ರೆ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು ಸಿಕ್ಕರೆ ನಾಗೇಂದ್ರ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಸತತ 8 ಗಂಟೆಯಿಂದ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಶೋಧ ಮುಂದುವರೆದಿದ್ಯಾ? ಚಾನ್ಸಸ್ ಇದೆಯಾ ನಾಗೇಂದ್ರ ಅವ್ರನ್ನೇನಾದ್ರೂ ಬಂಧನಕ್ಕೆ ಒಳಪಡಿಸುವಂಥದ್ದು? ದಿವ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ಅವರ ಅತ್ಯಾಪ್ತ ಮತ್ತು PA ಆಗಿರುವಂತಹ ಹರೀಶ್ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಇಡಿ ಅಧಿಕಾರಿಗಳು ತಮ್ಮ ಕಚೇರಿ ಏನಿತ್ತು ಅಂದ್ರೆ ಶಾಂತಿನಗರದಲ್ಲಿರುವಂತಹ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಮೂಲಕ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಆತನ ಬಂಧನ ಆಗಿದೆ. ಜೊತೆಗೆ ಆತನ ಬಂಧನದ ಬಳಿಕ ಒಂದಷ್ಟು ಸಾಧ್ಯತೆಗಳು ನಾಗೇಂದ್ರ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂತದ್ದು. ದಿವ್ಯಾ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಫೆಬ್ರವರಿ 28ನೇ ತಾರೀಕಿನಿಂದ ಇವರ ಕಳ್ಳಾಟ ನಡೀತಾ ಇತ್ತು. ಕಳ್ಳಾಟ ನಡೆಯುತ್ತ ಸಂದರ್ಭದಲ್ಲಿ ನಿಗಮದ 94,73,00,000 ಹಣ ಏನಿತ್ತು, ಹಣವನ್ನು ಕೂಡ ಇದೇ ರೀತಿಯಲ್ಲಿ ದುರುಪಯೋಗನ ಮಾಡ್ಕೊಂಡಿರುವಂಥದ್ದು. ಅದಾದ ನಂತರ ವಸಂತ ನಗರದ ಬ್ರಾಂಚ್ ಇಂದ MG ರೋಡ್ ಬ್ರಾಂಚ್ಗೆ, MG ರೋಡ್ ಬ್ರಾಂಚ್ ಇಂದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಂದ್ರೆ ತೆಲಂಗಾಣದಲ್ಲಿರುವಂತಹ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಒಂದು ಟ್ರಾನ್ಸಾಕ್ಟ್ ಅನ್ನ ಮಾಡ್ತಾರೆ. ಅಲ್ಲಿ ಟ್ರಾನ್ಸಾಕ್ಟ್ ಅನ್ನ ಮಾಡಿದ ಬಳಿಕ 94 ಕೋಟಿ ಹಣವನ್ನು ಕೂಡ ಬೇರೆ ಬೇರೆ ನಕಲಿ ಅಕೌಂಟ್ಗಳು ಅಂದ್ರೆ ಪ್ರಾಥಮಿಕವಾಗಿ 18 ಕಂಪನಿಗಳ ಹೆಸರಿನಲ್ಲಿ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಟ್ ಅನ್ನ ಕೂಡ ಮಾಡುವಂಥದ್ದು 193 ಅಕೌಂಟ್ಗಳಿಗೆ ಅಂದ್ರೆ 193 ಅಕೌಂಟ್ಗಳಿಗೆ ಇದೇ 89 ಕೋಟಿ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದ ಬಳಿಕ ಆ ಹಣವನ್ನು ಕೂಡ ಪರ್ಸೆಂಟೇಜ್ ಮೂಲಕ ಈ ಏನು ಕಳ್ಳರೆ ಎಲ್ಲರೂ ಕೂಡ ಹಂಚ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸತ್ಯನಾರಾಯಣ ವರ್ಮ ಯಾವಾಗ ಬಂಧನ ಆಯ್ತು ಅಂದ್ರೆ ತೆಲಂಗಾಣದ ಸತ್ಯನಾರಾಯಣ ವರ್ಮವನ್ನ SIT ಬಂಧನಕ್ಕೆ ಒಳಪಡಿಸಿದ ಬಳಿಕ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಬೆಳಕಿಗೆ ಬಂತು ಮತ್ತು ಬಹಿರಂಗ ಆಯ್ತು. ಜೊತೆಗೆ ಆತನೇ ಒಂದಷ್ಟು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಂಥದ್ದು. ಜೊತೆಗೆ ನಾಗೇಂದ್ರ ಅವರ ಆಪ್ತ ಅಂದ್ರೆ ಅತ್ಯಾಪ್ತ ಆಗಿರುವಂತಹ ನೆಕ್ಕುಂಟಿ ನಾಗರಾಜ್, ಆತನ ಬಾಮೈದ ನಾಗೇಶ್ವರ ರಾವ್ ಇವ್ರನ್ನೆಲ್ಲರನ್ನು ಕೂಡ ಬಂಧನಕ್ಕೆ SIT ಒಳಪಡಿಸಿದ ಸಂದರ್ಭದಲ್ಲಿ ಈ ಅಕೌಂಟ್ಗಳ ಟ್ರಾನ್ಸಾಕ್ಷನ್ಗಳು ಮತ್ತೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನ ಕೊಡ್ತಾ ಇರುವಂತದ್ದು. ಇದು ಅಕ್ರಮವಾಗಿ ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹವಾಲದ ಮೂಲಕ ಹಣವನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಕನ್ಫರ್ಮೇಶನ್ಗಳು ಕೂಡ ಸಿಕ್ಕೋಕೆ ಪ್ರಾರಂಭ ಆಯ್ತು. ಅಂದ್ರೆ ಯಾವಾಗ SIT ತನಿಖೆಯನ್ನ ಮಾಡಿ ಎಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿ ಎಲ್ಲದರ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಬರೋಬ್ಬರಿ 35 ಕೋಟಿ ಅಷ್ಟು ಹಣವನ್ನ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ನೆಕ್ಕುಂಟಿ ನಾಗರಾಜ್, ಸತ್ಯನಾರಾಯಣ ವರ್ಮ ಈಗ ಬಂಧನಕ್ಕೆ ಒಳಗಾಗಿರುವಂತಹ 11 ಜನ ಏನಿದ್ರೆ 11 ಜನರು ಕೂಡ 40 ಕೋಟಿ ಹಣವನ್ನ ಹಂಚಿಕೆ ಮಾಡ್ಕೊಂಡಿದ್ರು. ಆದ್ರೆ ಇನ್ನ 49 ಕೋಟಿ ಹಣ ಏನಿತ್ತು ಅದು ಎಲ್ಲಿಗೆ ಹೋಯ್ತು, ಯಾರ ಮೂಲಕ ಎಲ್ಲಿಗೆ ಟ್ರಾನ್ಸಾಕ್ಷನ್ ಆಗಿದೆ, ಯಾರು ಇದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇದ್ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇದುವರೆಗೂ
ಕೂಡ SIT ಅಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಅದರ ಒಂದು ಭಾಗ ಏನಂದ್ರೆ SIT ಅಧಿಕಾರಿಗಳು ಜೊತೆಗೆ ED ಅಧಿಕಾರಿಗಳ ತನಿಖೆಯಿಂದ ಬಯಲಾಗಿರುವಂಥದ್ದು ಈ 49 ಕೋಟಿಯಷ್ಟು ಹಣ ಏನಿತ್ತು ಅದರಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರ ಪಾತ್ರ ಇರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಪಡೆದುಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ನಾಗೇಂದ್ರ ಅವರ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಹರೀಶ್ ಅನ್ನು ಕೂಡ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಹರೀಶ್ ಏನಂದ್ರೆ ತೆಲಂಗಾಣಕ್ಕೆ ಸೇರಿದಂತ ಹಣ ಏನಿತ್ತು ಅದನ್ನ ಬೆಂಗಳೂರಿಗೆ ವಾಪಸ್ ತರಲಿಕ್ಕೆ ಮತ್ತು ಅದನ್ನ ನಗದು ರೂಪದಲ್ಲಿ ಟ್ರಾನ್ಸಾಕ್ಟ್ ಅನ್ನ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ದಿವ್ಯಾ, ಯಾಕೆಂದ್ರೆ ನಾಗೇಂದ್ರ ಅವರ ಅಣತಿ ಇಲ್ದೇನೆ, ನಾಗೇಂದ್ರ ಅವರ ಒಪ್ಪಿಗೆ ಇಲ್ದೇನೆ ಅವರ PA ಈ ರೀತಿಯ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವ್ರಿಗೂ ಕೂಡ ಬಹುತೇಕ ಬಂಧನದ ಭೀತಿ ಎದುರಾಗಿದೆ. ಬಹುತೇಕ ಅವರನ್ನು ಕೂಡ ಬಂಧನಕ್ಕೊಳಪಡಿಸುವಂತ ಸಾಧ್ಯತೆಗಳಿದಾವೆ ಅಂತೇಳಿ ED ಮೂಲಗಳು ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಡೆ ಒಂದಷ್ಟು ಆಕ್ಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅವರನ್ನ ಬಂಧನಕ್ಕೊಳಪಡಿಸಿದ್ರೆ ಬಹುತೇಕ ಈ ಪ್ರಕರಣದ ಒಂದು ಹಂತಕ್ಕೆ, ತಾರ್ಕಿಕ ಅಂತ್ಯಕ್ಕೆ ಅಥವಾ ಒಂದು ಹಂತಕ್ಕೆ ED ಅಧಿಕಾರಿಗಳು ಬರ್ತಾರೆ. ಅಂದ್ರೆ ಆ ಹಣವನ್ನ ಎಲ್ಲಿಗೆ ದುರುಪಯೋಗ ಮಾಡ್ಕೊಂಡ್ರು ಅನ್ನೋದನ್ನ ಮುಂದಿನ ತನಿಖಾ ಹಂತದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ದಿವ್ಯಾ, ಓಕೆ ಮುರಳಿ, ಈಗ ಹಲವು ಅಕೌಂಟ್ಗಳನ್ನ ಇವರು ತೆರೆದು ಅದಕ್ಕೆ ಹಣವನ್ನ ವರ್ಗ ಮಾಡಿದ್ರು ಅಂತ ಆದ್ರೆ ಅದು ನಕಲಿ ಅಂತ ಆದ್ರೆ ಮತ್ತಷ್ಟು ಮಂದಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಕಡಿಮೆ. ಆದ್ರೆ ಅಸಲಿ ಅಂತ ಗೊತ್ತಾದ್ರೆ ಇನ್ನಷ್ಟು ಮಂದಿ ಈ ವಿಷಯದಲ್ಲಿ ತಗಲಾಕೊಳ್ಳೋ ಚಾನ್ಸಸ್ ಇರುತ್ತಲ್ವಾ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ED ಅಧಿಕಾರಿಗಳ ಫೈಂಡ್ ಔಟ್ ಮಾಡಿರುವಂತ 193 ಅಕೌಂಟ್ಗಳೇನಿತ್ತು ಆ ಅಕೌಂಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇರೋಂಥದ್ದು. ಅಂದ್ರೆ ED ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಇರೋಂಥದ್ದು, ಈಗ 1 ಕೋಟಿ ಹಣವನ್ನ ಯಾವ್ದಾದ್ರು ಒಂದು ಅಕೌಂಟ್ಗೆ ಹಾಕಿದ್ರೆ ಅಕೌಂಟ್ ಹೋಲ್ಡರ್ ಏನಿರ್ತಾನೆ ಆತನಿಗೆ ಒಂದು ಆಮಿಷವನ್ನ ಒಡ್ಡುವಂಥದ್ದು. ಅಂದ್ರೆ ನೀನು 1 ಕೋಟಿ ಡ್ರಾನ ಮಾಡಿಕೊಟ್ರೆ ನಿನಗೆ 10% ಅಷ್ಟು ಪರ್ಸೆಂಟೇಜ್ ಅನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಆಮಿಷವನ್ನು ಒಡ್ಡಿರ್ತಾರೆ. ಆಮಿಷವನ್ನು ಒಡ್ಡಿದಾಗ ಸಾಮಾನ್ಯವಾಗಿ ಆತ 90 ಲಕ್ಷವನ್ನ ಡ್ರಾ ಮಾಡ್ಕೊಡ್ತಾನೆ. ಇನ್ನೊಂದು 10 ಲಕ್ಷ ಏನಿತ್ತು ಅದನ್ನ ಆತನೇ ಉಪಯೋಗವನ್ನ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಆ ರೀತಿಯಲ್ಲಿ ಈಗ 90 ಲಕ್ಷ ಹಣ ಹೊರಗಡೆ ಬಂತು ಅಂದ್ರೆ, ಉದಾಹರಣೆಗೆ 1 ಕೋಟಿ ಹೇಳ್ತಾ ಇದ್ದೀನಿ, 90 ಲಕ್ಷ ಹಣ ಹೊರಗಡೆ ಏನಕ್ಕೆ ಬಂತು, ಆ ಹಣ ಎಲ್ಲಿಗೋಯ್ತು, ಅದನ್ನ ಎಲ್ಲಿಗೆ ಇನ್ವೆಸ್ಟ್ ಅನ್ನ ಮಾಡಿದ್ರು, ಅದನ್ನ ಅಂದ್ರೆ ಈಗಾಗಲೇ ವಿರೋಧ ಪಕ್ಷದವರು ಹೇಳ್ತಾ ಇರೋ ಪ್ರಕಾರ ತೆಲಂಗಾಣದ ಚುನಾವಣೆಗೆ ಈ ಹಣವನ್ನ ಬಳಸ್ಕೊಂಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಹಣವನ್ನ ನಿಜವಾಗ್ಲೂ ಅಸಲಿಗೆ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದಾರಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಕೂಡ ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಏಕಕಾಲದಲ್ಲಿ 18 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ರೆ, ದಾಳಿಯನ್ನ ನಡೆಸಿ ಎಲ್ಲಾ ಪರಿಶೀಲನೆಗಳು, ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಮತ್ತು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಮುಂದಿನ ಹಂತಗಳಲ್ಲಿ ನಾಗೇಂದ್ರ ಅವ್ರನ್ನ ಏನಾದ್ರು ಬಂಧನಕ್ಕೊಳಪಡಿಸಿದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಯಾವ ವಿಚಾರಕ್ಕಾಗಿ ಇವರನ್ನ ಬಂಧನಕ್ಕೊಳಪಡಿಸಿದ್ದೀವಿ ಅಂತೇಳಿ ಓಪನ್ ಕೋರ್ಟ್ನಲ್ಲಿ ಹೇಳಬೇಕಾಗುತ್ತೆ. ಜೊತೆಗೆ ಅವರು ಹಣವನ್ನ ಎಷ್ಟು ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.